ಪುಟಾಣಿ ವೆನ್ನೆಲ್ಲಾ ಕೊಲೆ ಪ್ರಕರಣಕ್ಕೆ ಇದೀಗ ಬಿಗ್ ರಿಯಲ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಗಾರನ ಜೊತೆ ಇನ್ಸ್ಪೆಕ್ಟರ್ ರಿಯಲ್ ಸಂಚನ್ನ ನಡೆಸಿರುವಂತದ್ದು ನಂಟು ಕೂಡ ಇತ್ತಂತೆ. ಪುಟಾಣಿ ವೆನ್ನೆಲ್ಲಾ ಕೊಲೆ ಪ್ರಕರಣಕ್ಕೆ ಬಿಗ್ ರಿಯಲ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಕೊಲೆಗಾರನ ಜೊತೆ ಇನ್ಸ್ಪೆಕ್ಟರ್ ರಿಯಲ್ ನಂಟನ್ನ ಹೊಂದಿದ್ರಂತೆ. ವೆನ್ನೆಲ್ಲಾ ಹಂತಕನ ಜೊತೆ ಇನ್ಸ್ಪೆಕ್ಟರ್ ನಂಟು, ರಿಯಲ್ ಎಸ್ಟೇಟ್ ನಂಟು ಹೊಂದಿದ್ದಂತಹ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಪ್ರಕರಣ ಮುಚ್ಚಿ ಹಾಕಲು ರಿಯಲ್ ಎಸ್ಟೇಟ್ ವ್ಯವಹಾರವೇ ರೀಸನ್ ಅಂತೆ. ರಿಯಲ್ ಎಸ್ಟೇಟ್ ಕಂಪನಿ ಹೊಂದಿರುವಂತಹ ಆರೋಪಿ ಮೋಹನ್, ಇನ್ಸ್ಪೆಕ್ಟರ್ ರಂಗಸ್ವಾಮಿ, ಆರೋಪಿ ಮೋಹನ್ ಇಬ್ಬರು ಕೂಡ ಸ್ನೇಹಿತರು. ಮೋಹನ್ ಜೊತೆ ಅನೇಕ ವರ್ಷಗಳಿಂದ ಸಂಪರ್ಕದಲ್ಲಿದ್ದಂತಹ ರಂಗಸ್ವಾಮಿ ಆಪ್ತನೆಂಬ ಕಾರಣಕ್ಕೆ ಪ್ರಕರಣ ಮುಚ್ಚಿ ಹಾಕಲು ನೋಡಿದ್ದಂತಹ ರಂಗಸ್ವಾಮಿ ಇನ್ಸ್ಪೆಕ್ಟರ್ ಮೃತ ಬಾಲಕಿಯ ತಂದೆಯ ಭೇಟಿಗೆ ಅವಕಾಶ ಕೊಡದ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಕಾಟಾಚಾರಕ್ಕೆ ಅಸಹಜ ಸಾವು ಪ್ರಕರಣ ದಾಖಲಿಸಿದ್ದಂತಹ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಆರೋಪಿಗಳಿಗೆ ಸುಲಭವಾಗಿ ಇದರಿಂದಾಗಿ ಜಾಮೀನು ಪಡೆಯಲು ಅವಕಾಶವನ್ನ ಕೊಟ್ಟಿದ್ದ ರಂಗ. ಬಾಲಕಿ ಸಾವಿನ ಬಗ್ಗೆ ಮಾಹಿತಿಯನ್ನ ಪಡೆಯದೆ ರಂಗ ನಿರ್ಲಕ್ಷ್ಯವನ್ನ ತೋರಿರುವಂತದ್ದು. ಸದ್ಯ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಸೇರಿ ಮೂವರು ಅಮಾನತು ಆಗಿರುವಂತದ್ದು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆಗೆ ಪೊಲೀಸ್ ಕಮಿಷನರ್ ಆದೇಶವನ್ನ ನೀಡಿದೆ. ಪುಟಾಣಿ ವೆನ್ನೆಲ್ಲಾ ಕೊಲೆ ಪ್ರಕರಣಕ್ಕೆ ಇದೀಗ ಬಿಗ್ ರಿಯಲ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಕೊಲೆಗಾರನ ಜೊತೆ ಇನ್ಸ್ಪೆಕ್ಟರ್ ರಿಯಲ್ ನಂಟನ್ನ ಹೊಂದಿದ್ದಂತೆ. ವೆನ್ನೆಲ್ಲಾ ಹಂತಕರ ಜೊತೆ ಇನ್ಸ್ಪೆಕ್ಟರ್ ಕೂಡ ನಂಟು ಹೊಂದಿದ್ರಂತೆ. ರಿಯಲ್ ಎಸ್ಟೇಟ್ ನಂಟು ಹೊಂದಿದ್ದಂತಹ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಪ್ರಕರಣ ಮುಚ್ಚಿ ಹಾಕಲು ರಿಯಲ್ ಎಸ್ಟೇಟ್ ವ್ಯವಹಾರವೇ ರೀಸನ್ ಅಂತೆ. ರಿಯಲ್ ಎಸ್ಟೇಟ್ ಕಂಪನಿ ಹೊಂದಿರೋ ಆರೋಪಿ ಮೋಹನ್, ರಿಯಲ್ ಎಸ್ಟೇಟ್ ಕಂಪನಿ ಹೊಂದಿರುವಂತಹ ಆರೋಪಿ ಮೋಹನ್, ಇನ್ಸ್ಪೆಕ್ಟರ್ ರಂಗಸ್ವಾಮಿ ಹಾಗೆ ಆರೋಪಿ ಇಬ್ರು ಕೂಡ ಸ್ನೇಹಿತರಾಗಿದ್ರಂತೆ. ಮೋಹನ್ ಜೊತೆ ಅನೇಕ ವರ್ಷಗಳಿಂದ ಕೂಡ ಈ ಒಂದು ಇನ್ಸ್ಪೆಕ್ಟರ್ ರಂಗಸ್ವಾಮಿ ಏನಿದ್ದಾರಲ್ಲ ಸಂಪರ್ಕದಲ್ಲಿದ್ರು, ಸ್ನೇಹಿತರಂತೆ. ಆಪ್ತನೆಂಬ ಒಂದು ಕಾರಣಕ್ಕೆ ಈ ಒಂದು ಪ್ರಕರಣವನ್ನ ಮುಚ್ಚ ಹಾಕೋದಕ್ಕೆ ನೋಡಿದ್ರಂತೆ. ಮೃತ ಬಾಲಕಿ ತಂದೆಯ ಭೇಟಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಕಾಟಾಚಾರಕ್ಕೆ ಈ ಒಂದು ಪ್ರಕರಣ ಅಸಹಜ ಸಾವು ಅಂತ ದಾಖಲು ಮಾಡಿದ್ರಂತೆ. ಹೀಗಾಗಿ ಆರೋಪಿಗಳಿಗೆ ಸುಲಭವಾಗಿ ಜಾಮೀನು ಪಡೆಯೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈ ರೀತಿ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ರಂಗಸ್ವಾಮಿ. ಬಾಲಕಿ ಸಾವಿನ ಬಗ್ಗೆ ಮಾಹಿತಿಯನ್ನ ಪಡೆಯದೆ ಈ ಒಂದು ಪ್ರಕರಣವನ್ನ ನಿರ್ಲಕ್ಷ್ಯ ತೋರಿರುವಂಥದ್ದು. ಸದ್ಯ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಅವರನ್ನ ಸೇರಿದಂತೆ ಮೂವರು ಈಗ ಅಮಾನತು ಆಗಿರುವಂಥದ್ದು. ಈ ಕುರಿತಂತೆ ಕಮಿಷನರ್ ಕೂಡ ಆದೇಶವನ್ನ ನೀಡಿರುವಂಥದ್ದು. ಪ್ರಕರಣ ವಿಚಾರವಾಗಿ ಕೊಲೆಗಾರನ ಜೊತೆ ಇನ್ಸ್ಪೆಕ್ಟರ್ ರಿಯಲ್ ನಂಟನ್ನ ಹೊಂದಿದ್ರಂತೆ. ರಿಯಲ್ ಎಸ್ಟೇಟ್ ನಂಟು ಹೊಂದಿದ್ರ ಇನ್ಸ್ಪೆಕ್ಟರ್ ಅನ್ನುವಂಥದ್ದು. ವೆನ್ನೆಲ್ಲಾ ಹಂತಕನ ಜೊತೆ ಇನ್ಸ್ಪೆಕ್ಟರ್ಗಳು ಕೂಡ ನಂಟನ್ನ ಹೊಂದಿದ್ರಂತೆ. ಆರೋಪಿಯ ಜೊತೆಗೆ ರಿಯಲ್ ಎಸ್ಟೇಟ್ ನಂಟನ್ನ ಹೊಂದಿರುವಂತಹ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಅವರು ಪ್ರಕರಣವನ್ನ ಮುಚ್ಚಿ ಹಾಕಲು ರಿಯಲ್ ಎಸ್ಟೇಟ್ ವ್ಯವಹಾರವನ್ನೇ ರೀಸನ್ ಆಗಿ ತೆಗೆದುಕೊಂಡಿದ್ರಂತೆ. ರಿಯಲ್ ಎಸ್ಟೇಟ್ ಕಂಪನಿಯನ್ನ ಹೊಂದಿರುವಂತಹ ಆರೋಪಿ ಮೋಹನ್ ಇಬ್ರು ಕೂಡ ಮೊದಲಿನಿಂದಲೂ ಕೂಡ ಸ್ನೇಹಿತರಾಗಿದ್ರು, ಪರಿಚಯ ಇತ್ತು. ಇನ್ಸ್ಪೆಕ್ಟರ್ ರಂಗಸ್ವಾಮಿ ಹಾಗೆ ಆರೋಪಿ ಮೋಹನ್ ಇಬ್ರು ಕೂಡ ಸ್ನೇಹಿತರು. ಈಗ ಒಬ್ಬ ಕೊಲೆ ಮಾಡ್ದ ಅಂತಂದ್ರೆ ಒಬ್ಬ ತಪ್ಪಿಸೋದಕ್ಕೆ ಇರ್ತಾರೆ ಅಂತಾರಲ್ಲ, ಆ ರೀತಿ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ಸ್ಪೆಕ್ಟರೇ ಈ ರೀತಿಯಾಗಿ ಮಾಡಿದ್ರೆ ಹೇಗೆ?